ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಂಗಳೂರು ವಲಯದ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನಾಚರಣೆ 2026 ಕಾರ್ಯಕ್ರಮವು ನಗರದ ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಹಿರಿಯ ಸ್ಥಾಪಕ ಸದಸ್ಯರಾದ ಜೈಕರ್ ಸಮರ್ಥ್ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಛಾಯಾಗ್ರಾಹಕರಾದ ವಿವೇಕ್ ಸೀಕ್ವೆರಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮೊಂದಿಗೆ ವಿವೇಕ್ ಸೀಕ್ವೆರಾ ಇವರು ಭಾರತದ ಧೀರುಭಾಯಿ ಅಂಬಾನಿ ಅವರ ಕುಟುಂಬದ ವಿವಾಹದ ಚಿತ್ರೀಕರಣವನ್ನು ಕೂಡ ಮಾಡಿದ್ದಾರೆ ಎಂದರೆ ಅದು ನಮ್ಮ ಮಂಗಳೂರಿಗೆ ಹೆಮ್ಮೆಯ ವಿಷಯ. ವಿವೇಕ್ ಸೀಕ್ವೆರಾ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಛಾಯಾಗ್ರಹಣದ ಪಿತಾಮಹ ಲೂಯಿಸ್ ಡಾಗೆರ್ ಹಾಗೂ ತನ್ನ ಗುರುಗಳನ್ನು ಸ್ಮರಿಸಿದರು. ಲೂಯಿ ಡಾಗೆರ್ ಅವರನ್ನು ಕೂಡ ನೆನೆಸ್ತೇವೆ. ಈಗ ಅವರು ಸಂಶೋಧನೆ ಮಾಡಲಿಲ್ಲ ಆದರೆ ಬಹುಶಃ ಈ ಫೋಟೋಗ್ರಫಿ ಕೂಡ ಇರ್ತಿರ್ಲಿಲ್ಲ, ಮತ್ತು ನನಗೆ ಈ ಸನ್ಮಾನ ಕೂಡ ಸಿಗ್ತಿರ್ಲಿಲ್ಲ. ಸೊ ಮೊದಲು ಅವ್ರಿಗೂ ಕೂಡ ನೆನೆಸ್ತಾ, ಮತ್ತು ನನ್ನೆಲ್ಲ ಗುರುಗಳನ್ನು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್, ನನಗೆ ಸಪೋರ್ಟ್ ಮಾಡಿದ ನನ್ನ ಬ್ರದರ್ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಿದ್ದೇನೆ. ಫೋಟೋಗ್ರಾಫರ್ ಇವತ್ತು ಇಲ್ಲಿಯ ಒಂದು ಕಡೆ ನಾವು ಮಾನವೀಯ ಕಳಕಳಿ ಹೊಂದಿಲ್ಲ ಅಂತ ಕೆಲವೊಮ್ಮೆ ಭಾಸ ಆಗ್ತಾಯಿದೆ. ಯಾಕೆಂದರೆ ಈಗ ನೋಡಿರ್ಬೋದು ಪ್ರತಿ ಕಡೆ ಯಾರಾದರೂ ಒಬ್ಬರು ಮುಳುಗಿದ್ರೆ ಅಥವಾ ಏನಾದರೂ ಆಕ್ಸಿಡೆಂಟ್ ಆಯಿತು ಅಥವಾ ಏನಾದರೂ ಆಗಿದ್ರೆ ಮೊದಲು ಅವ್ರಿಗೆ ಸಹಾಯ ಮಾಡೋದು ಬಿಟ್ಟು ನಾವು ಮೊದಲು ಸೆಲ್ಫಿ ತೆಗೆಯುವುದು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಪರಿಸರ ಪ್ರೇಮಿ ದಿನೇಶ್ ಹೊಳ್ಳ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪ್ರದರ್ಶನಕ್ಕಿಟ್ಟಿರುವ ಹಳೆಯ ಕ್ಯಾಮೆರಾಗಳು ಈಗ ಪರಿಕರಗಳಾಗಿರಬಹುದು, ಆದರೆ ಒಂದು ಸಮಯದಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವವನ್ನು ಬೆಳೆಸಿರುವಂತಹ ಮುಖ್ಯ ವಸ್ತುವಾಗಿದೆ ಎಂದರು. ಹಳೆಯದೆಲ್ಲ ಹುಡುಕಲ್ಲ, ಹೊಸದೆಲ್ಲ ಹೊಳಪಲ್ಲ ಅಂತ ಹೇಳಿಕೊಂಡು ಆ ಛಾಯಾ ಕ್ಯಾಮೆರಾಗಳು ಇವತ್ತು ಹಳೆಯ ಪರಿಕರಗಳಾಗಿರ್ಬೋದು, ಆದರೆ ಒಂದು ಕಾಲದಲ್ಲಿ ಅದು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಒಂದು ಪ್ರಭಾವವನ್ನು ಬೆಳೆಸಿರುವಂಥದ್ದು. ಎಷ್ಟೋ ಛಾಯಾಚಿತ್ರಗಳು ನಾನು ಹೇಳೋ ರೀತಿಯಲ್ಲಿ ಕತ್ತಲೆಯ ಬೆಳಕಿನ ಹೊಳಪನ್ನು ತೋರಿಸುವಂಥದ್ದು. ಸಣ್ಣ ಉದಾಹರಣೆ ಹೇಳಿದ್ರೆ 2016ರಲ್ಲಿ ಮಂಗಳೂರಿನ ದೊಡ್ಡ ಒಂದು ಕರ್ಫ್ಯೂ ಆಗಿತ್ತು, ಬಂದ್ ಆಗಿತ್ತು, ಯಾರು ಬೀದಿಗೆ ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಎಲ್ಲ ಕೋಮುಗೆಲ್ಲ ಗ್ಲಾಸ್ ಎಲ್ಲ ಮರದಲ್ಲಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಅಪುಲ್ ಎರಾ ಅವರು ಫೋಟೋ ತೆಗೆದಿದ್ದಾರೆ. ಆದರೆ ಪೊಲೀಸರವರು ಮಾಸ್ಕ್ ಪಾಸ್ಟಿಂಗ್ ಮಾಡ್ತಾ ಇದ್ದಾರೆ, ದೂರದಲ್ಲಿ ಒಂದು ನಾಯಿ ನಡೀತಾ ಉಂಟು, ಆ ಸ್ಟೆಪ್ಪಿಗೆ ಸರಿಯಾಗಿ ಒಂದು ಒಳ್ಳೆ ಫೋಟೋಗ್ರಾಫ್ ತೆಗೆದಿದ್ದಾರೆ. ಪತ್ರಕರ್ತ ವೇಣು ವಿನೋದ್ ಅವರು ಮಾತನಾಡಿ, ಹಿರಿಯ ಛಾಯಾಗ್ರಾಹಕರನ್ನು ಗೌರವಿಸುವ ಮೂಲಕ ಅವರ ಅಮೂಲ್ಯ ಸೇವೆಯನ್ನು ಸ್ಮರಿಸಿ ಗೌರವಿಸಿರುವುದು ಛಾಯಾಗ್ರಾಹಕರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ನೀಡುವಂತಹ ವಿಶೇಷ ಕಾರ್ಯಕ್ರಮವಾಗಿದೆ ಎಂದರು. ಪತ್ರಿಕೋದ್ಯಮ ಮಾಡುವಾಗ ಇದು ಕೂಡ ನಮ್ಮ ಒಂದು ಸಬ್ಜೆಕ್ಟ್ ಆಗಿತ್ತು ಹಾಗೂ ನಾನು ಅದರ ಪ್ರೀತಿಯಿಂದ ಅದನ್ನು ಇನ್ನೂ ಕೂಡ ವಿದ್ಯಾರ್ಥಿಯಾಗಿದ್ದೇನೆ. ಇನ್ನೊಂದು ಅಂದರೆ ನಾನು ಕೆಲಸ ಮಾಡ್ತಾ ಇರುವಂತಹ ಪತ್ರಿಕಾ ರಂಗ ಏನಿದೆ ಇದು ಮತ್ತು ಛಾಯಾಗ್ರಹಣ ಇದು ಒಟ್ಟೊಟ್ಟಿಗೆ ಹೋಗ್ತದೆ. ನಾವು ಕೆಲವೊಮ್ಮೆ 1000 ಪದಗಳಲ್ಲಿ ವಿವರಿಸುವುದನ್ನು ನಮ್ಮ ಸತೀಶ್ ಅಣ್ಣನವರು ಒಂದು ಫೋಟೋದಲ್ಲಿ ಹೇಳ್ತಾರೆ. ಇದು ಒಂದು ಹಿಂದಿಂದಲೂ ಬಂದಂತಹ ಒಂದು ಪದ, ಆದರೆ ಇದು ಯಾವತ್ತೂ ಕೂಡ ಸತ್ಯ. ಸೊ ಹಾಗಾಗಿ ನಮ್ಮ ಹಾಗೂ ಛಾಯಾಗ್ರಾಹಕರ ನಡುವಿನ ಅವಿನಾಭಾವ ಸಂಬಂಧ ಯಾವತ್ತೂ ಇರುವ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕಾರ್ಯಕ್ರಮದಲ್ಲಿ ಹಳೆಯ ಕ್ಯಾಮೆರಾಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದ್ದು, ಇದು ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಪ್ರಖ್ಯಾತ್, ಎಸ್ಕೆಪಿಎನ ಹಿರಿಯ ಸ್ಥಾಪಕ ಸದಸ್ಯ ಶಾಂತಾರಾಮ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಯ್ ಮಂಗಳೂರು, ಗೌರವಾಧ್ಯಕ್ಷ ಮಧು ಮಂಗಳೂರು ಹಾಗೂ ಕೋಶಾಧಿಕಾರಿ ನಿಖಿಲ್ ಡಿಸೋಜಾ, ಸಲಹಾ ಸಮಿತಿ ಸದಸ್ಯರು, ಪದಾಧಿಕಾರಿಗಳು, ಕಮಿಟಿ ಸದಸ್ಯರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಎಸ್ಕೆಪಿಎ ಮಂಗಳೂರು ವಲಯದ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಸ್ವಾಗತಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.